ಟೆಕ್ನೋಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ತಂತ್ರಜ್ಞಾನದ ಬೆಳವಣಿಗೆಯ ಜೊತೆಗೆ ಸಾಂಸ್ಕೃತಿಕ ಮತ್ತು ದೇಶೀಯ ಹಸುಗಳ ತಳಿ ಮಲೆನಾಡು ಗಿಡ ತಳಿಗಳ ಸಂರಕ್ಷಣೆಯಲ್ಲಿ ತನ್ನದೇ ಪಾತ್ರ ವಹಿಸಿದೆ ಎಂದು ರಾಜ್ಯಪಾಲರಾದ ಸನ್ಮಾನ್ಯ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ರವರು ತಿಳಿಸಿದರು. 25ನೇ ವರ್ಷದ ರಜತ ಮಹೋತ್ಸವ ಅಂಗವಾಗಿ ಬೆಂಗಳೂರಿನ ಹೆಬ್ಬಾಳದಲ್ಲಿರೋ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದ ಡಾ. ಬಾಬು ರಾಜೇಂದ್ರ ಪ್ರಸಾದ್ ಅಂತಾರಾಷ್ಟ್ರೀಯ ಸಭಾಂಗಣದಲ್ಲಿ ನಡೆದ ವ್ಯಾಪ್ಸ್ ಟೆಕ್ನೋಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಮತ್ತು ಲೋಕಾಯುಕ್ತ ನ್ಯಾಯಮೂರ್ತಿ ಸನ್ಮಾನ್ಯ ಶ್ರೀ ಐಎಸ್ ಪಾಟೀಲ್ ರವರು ಮಾತನಾಡಿ, ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿದ್ದು ವ್ಯಾಪ್ಸ್ ಸಾಫ್ಟ್ವೇರ್ ತಂತ್ರಜ್ಞಾನ ಮಾತ್ರವಲ್ಲದೆ ಕೃತಕ ಬೌದ್ಧಿಕ ತಂತ್ರಜ್ಞಾನದಲ್ಲಿ ಸಾಧನೆ ಮಾಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದರು. ವಿದ್ಯಾವರೇಣ್ಯ ಪ್ರಶಸ್ತಿ ಸ್ವೀಕರಿಸಿದ ಕೆಐಎಡಿಬಿ ನಿವೃತ್ತ ಕಾರ್ಯನಿರ್ವಾಹಕ ಇಂಜಿನಿಯರ್ ಹಾಗೂ ಆರ್ಎಸ್ಎಸ್ ಸೇವಾ ಸಂಸ್ಥೆಯ ಕರ್ನಾಟಕ ದಕ್ಷಿಣ ಮಧ್ಯ ಕ್ಷೇತ್ರದ ಕಾರ್ಯನಿರ್ವಾಹಕ ಶ್ರೀ ಎನ್ ತಿಪ್ಪೇಸ್ವಾಮಿ ಮಾತನಾಡಿ, ಸುದೀರ್ಘ ಅನೇಕ ವರ್ಷಗಳ ವ್ಯಾಪ್ಸ್ ಕಂಪನಿಯ ಸಾಧನೆ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ದಿವಂಗತ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ನೀಡಲಾಗೋ ಅಮರ ವಿರಾಸತ್ ಗೌರವ ಸ್ವೀಕರಿಸಿ ಮಾತನಾಡಿದ ಬಹದ್ದೂರ್ ಶಾಸ್ತ್ರಿ ರವರ ಪುತ್ರ ಮಾಜಿ ರಾಜ್ಯಸಭಾ ಸದಸ್ಯ ಶ್ರೀ ಸುನಿಲ್ ಶಾಸ್ತ್ರಿ, ಎಐ ತಂತ್ರಜ್ಞಾನ ಭಾರತದಲ್ಲಿ ಶರವೇಗದಲ್ಲಿ ಬೆಳೆಯುತ್ತಿದೆ. ಈ ನಿಟ್ಟಿನಲ್ಲಿ ವ್ಯಾಪ್ಸ್ ಕಂಪನಿ ಇದರ ಬೆಳವಣಿಗೆಗೆ ಶ್ರಮಿಸುತ್ತಿದೆ ಎಂದು ಹೇಳಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ಶ್ರೀ 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 ನಿರ್ಮಲಾನಂದನಾಥ ಸ್ವಾಮೀಜಿರವರು ಮತ್ತು ಸುತ್ತೂರು ಕ್ಷೇತ್ರದ ವೀರ ಸಿಂಹಾಸನ ಮಹಾಸಂಸ್ಥಾನ ಮಠದ ಜಗದ್ಗುರು ದೇಶಿಕೇಂದ್ರ ಮಹಾಸ್ವಾಮೀಜಿರವರು, ಉತ್ತರ ಭಾರತದ ಚರ್ಚ್ಗಳ ಮುಖ್ಯ ಕಾರ್ಯನಿರ್ವಾಹಕ ಹಾಗೂ ಕಲ್ಕತ್ತಾ ಧರ್ಮ ಪ್ರಾಂತ್ಯದ ಬಿಷಪ್ ರೆವರೆಂಡ್ ಡಾ. ಪಾರಿತೋಷ್ ಕ್ಯಾನಿಂಗ್ ಆಗಮಿಸಿ ಆಶೀರ್ವಚನ ನೀಡಿದರು. ವ್ಯಾಪ್ಸ್ ಟೆಕ್ನಾಲಜೀಸ್ ಲಿಮಿಟೆಡ್ ಮುಖ್ಯಸ್ಥರಾದ ಶ್ರೀ ಸಿದ್ದೇಶ್ ಕುಮಾರ್ ಅವರು ಮಾತನಾಡಿದರು. ವ್ಯಾಪ್ಸ್ ಟೆಕ್ನೋಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯ ಶ್ರೀ ರಾಘವೇಂದ್ರ, ಶ್ರೀ ರವಿಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. शिक्षा प्रौद्योगिकी जैसे संवेदनशील एवं राष्ट्र निर्माण के क्षेत्र में 25 वर्षों की यात्रा केवल एक कॉर्पोरेट उपलब्धि नहीं है, यह भारत की विकास यात्रा में महत्वपूर्ण योगदान है. मैं व्यक्ति परिवार को नवाचार, धैर्य और सेवा की प्रेरणादायी यात्रा के लिए हार्दिक बधाई और शुभकामनाएं देता हूँ. आज का युग वैज्ञानिक तीव्रता, डिजिटल क्रांति और ज्ञान आधारित अर्थव्यवस्था पर आधारित है. ऐसे परिवर्तनकारी समय में व्यक्ति संस्था शिक्षा एवं आईटी क्षेत्र में सकारात्मक परिवर्तन लाने का कार्य कर रहा है. व्यक्ति एक सॉफ्टवेयर कंपनी के साथ साथ सामाजिक रूप से उत्पादक, शैक्षणिक, पारिस्थितिकी तंत्र को शक्ति देने वाला वैज्ञानिक विकास इंजन भी है. मुझे अवगत कराया गया है कि स्कूल एवं कॉलेजों के कैंपस का डिजिटलीकरण, इंटेलिजेंट ईआरपी प्रणालियों का एकीकरण तथा प्रशासनिक ढांचों में कृत्रिम बुद्धिमत्ता का समावेश कर व्यक्ति ने शैक्षणिक संस्थानों की प्रशासनिक रीढ़ को सुदृढ़ किया है. भारत की दूरदर्शी पहल जैसे कि डिजिटल इंडिया, नवाचार में प्रौद्योगिकी आधारित शासन, डिजिटल समावेशन और संस्थागत आधुनिकीकरण की नींव रखी है और व्यक्त संस्था इस राष्ट्रीय मिशन में प्रमुख भूमिका निभा रहा है. आज यह संस्थान सिल्वर जुबली समारोह मना रहा है. इन 25 सालों की यात्रा में संस्थान ने तकनीकी शिक्षा, मूल्य, आत्मविश्वास और कौशल प्रदान करने के साथ साथ राष्ट्रीय एवं अंतर्राष्ट्रीय स्तर पर अनेक कीर्तिमान स्थापित किए हैं. ವ್ಯಾಪ್ಸ್ ಟೆಕ್ನೋಸಾಫ್ಟ್ ರಜತ ಮಹೋತ್ಸವ ನನ್ನ ಇದರಲ್ಲಿ ಹೇಳಿದ್ವಿ, ಇದು ದಿಸ್ ಇಸ್ ದ ಬಿಗಿನಿಂಗ್. ವಾಟ್ ವಿ ಬಿಲೀವ್ 25 that has come to a true. Now we have been transforming now the next level of technology. ವ್ಯಾಪ್ಸ್ ಟೆಕ್ನೋಸಾಫ್ಟ್ 25 ವರ್ಷದ ಒಂದು ಈ ಸಮಾಜ ನಮ್ಮನ್ನು ಪೋಷಿಸಿದೆ, ಆಶಿಸಿದೆ, ಬೆಳೆಸಿದೆ. ಗೇನು ಪೇನು ಎರಡನ್ನೂ ತೊಗೊಂಡಿದೆ.
ಸಮಾಜದ ಬಂದಿದೆ. ಅದ್ರ ಜೊತೆಲಿ ನಮ್ಮ ಏನು ಸಿಬ್ಬಂದಿ ವರ್ಗ ಮತ್ತು ಎಂಟೈರ್ ಇನೋವೇಷನ್ ಏನು ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಪ್ರಧಾನಮಂತ್ರಿಗಳ ಮಾನವ್ ಅನ್ನುವಂಥ ಏನು ಕಾನ್ಸೆಪ್ಷನ್ನ ಮಿಷನ್ ಕೊಟ್ಟಿದೆ, ಅದನ್ನು ನಾವು ಒಂದು ಹೆಜ್ಜೆ ಇವತ್ತು ವ್ಯಾಪ್ಸ್ ಟೆಕ್ನೋಸಾಫ್ಟ್ ತನ್ನ 25 ವರ್ಷದ ರಥ ಮಹೋತ್ಸವದಲ್ಲಿ ಕಾಲಿಟ್ಟಿದೆ. 6,000 ಗ್ರಾಹಕರುಗಳನ್ನ ಕ್ಲೈಂಟ್ಗಳನ್ನು ಮಾರ್ತಾಂಡಮಿಂದ ಮೋಗವರೆಗೂ 2,500 ಪ್ರೊಫೆಷನಲ್ಸ್ಗಳನ್ನ ಇವತ್ತು ಜನರೇಟ್ ಮಾಡಿದ್ದಾರೆ ವ್ಯಾಪ್ಸ್ ಟೆಕ್ನೋಸಾಫ್ಟ್. ಇದರಲ್ಲಿ ವ್ಯಾಪ್ಸ್ ಟೆಕ್ನೋಸಾಫ್ಟ್ ಇವತ್ತೇನು 4-5 ಪ್ರಾಜೆಕ್ಟನ್ನು ಉದ್ಘಾಟನೆ ಮಾಡಿದೆ. AI ಇನ್ಫ್ರಾಸ್ಟ್ರಕ್ಚರು, AIVRM ಅನ್ನುವಂಥ ಪ್ರಾಡಕ್ಟ್ ERP ಎಜುಕೇಷನ್ ವರ್ಟಿಕಲ್ಸ್ಗೆ, ಮತ್ತು ಟೆಕ್ನೋವೇದ ಏನು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಸಾಫ್ಟ್ವೇರ್ ಮತ್ತು ಕಾರ್ಪೊರೇಟ್ ವರ್ಲ್ಡಲ್ಲಿ ನಡೆಯುತ್ತೆ. ಅದನ್ನು ಎಜುಕೇಷನ್ ಡೊಮೈನಲ್ಲಿರೋ ಡಿಮ್ಯಾಂಡ್ ಮಧ್ಯದಲ್ಲಿರೋ ಗ್ಯಾಪನ್ನು ಫಿಲ್ಲಿಸೋಕ್ಕೋಸ್ಕರ ಟೆಕ್ನೋವೇದ ಅಂತ ಮ್ಯಾಗ್ಝಿನ್ನ ಇವತ್ತಿನ ಪರಮ ಪೂಜನೀಯಾದಂಥ GSS ಮಠಾಧೀಶರಾದಂಥ ಶಿವರಾತ್ರಿ ವಿದೇಶಿ ಕೇಂದ್ರಗಳು ಉದ್ಘಾಟನೆ ಮಾಡಿ ರಿಲೀಸ್ ಮಾಡಿ. ಹಾಗಾಗಿ ನಿರ್ಮಲಾ ಸ್ವಾಮೀಜಿಯವರು ನಮ್ಮ ಟೆಕ್ನೋ ಪಾರ್ಕ್ ಯಾವ ಎಂಟ್ರಪ್ರೈಸ್, ನಾವು ಈಗ ಬರೋಕ್ಕೆ ಮುಂಚೆ ನಮ್ಗೆ ಯಾವ ಇನ್ಫ್ರಾಸ್ಟ್ರಕ್ಚರ್ಸ್ ಇರಲಿಲ್ಲ. ನಾವು ಒಂದು ರೂಮಲ್ಲಿ ಸ್ಟಾರ್ಟ್ ಮಾಡಿದಂಥ ಅದನ್ನು ಮುಂದೆ ಇಟ್ಕೊಂಡು 25 ವರ್ಷದಲ್ಲಿ ನಂತರ ಇನ್ನೊಬ್ಬರು ಫೇಸ್ ಪಾರ್ಕ್ ಬೆಳೆದಂಥ ಟೆಕ್ ಪಾರ್ಕ್ ಅಂತಲೇ ಉದ್ಘಾಟನೆ ಮಾಡಿದ್ವಿ 25 ವರ್ಷದಲ್ಲಿ. ಅದನ್ನು ಪರಮ ಪೂಜನೀಯಾದಂಥ ನಿರ್ಮಲಾ ಸ್ವಾಮೀಜಿಯವರು ಪ್ರತಿಯೊಂದು ಪ್ರಾಡಕ್ಟಲ್ಲೂ ಒಂದು ಹಿನ್ನೆಲೆ ಇಟ್ಕೊಂಡು ಇವತ್ತು ಸಮಾಜಕ್ಕೆ ನಾವು ಅರ್ಪಿಸಿದ್ದೇವೆ. ಸಮಾಜ ನಮಗೆ ಗುರುತಿಸಿರೋದ್ರಿಂದ ಇವತ್ತು ವಿದ್ಯಾವರಣ್ಯ ಯಾವ್ಯಾವ ಕ್ಷೇತ್ರದಲ್ಲಿ ಶಿಕ್ಷಣ ಇರ್ಬೋದು, ಡಿಫೆನ್ಸ್ ಇರ್ಬೋದು, ನಮ್ಮ ಕ್ರೀಡೆ ಇರ್ಬೋದು, ಸಾಹಿತ್ಯದಲ್ಲಿ ಅವ್ರನ್ನೆಲ್ಲರನ್ನೂ ನಾವು ಗೌರವಿಸ್ ಮೂಲಕ ಸಮಾಜದ ಒಂದು ಋಣ ನಾವು ತೀರಿಸೋ ಒಂದು ಪ್ರಯತ್ನ ಮಾಡಿ ನಾವು ಎಲ್ಲರನ್ನೂ ಗೌರವಿಸ್ಲಿಕ್ಕೆ ಎಲ್ಲರೂ ಅರ್ಹರು ಭಾರತದಲ್ಲಿ. ಆದರೆ ಅದರಲ್ಲಿ ಸಾಧನೆ ಮಾಡಿದಂಥವ್ರು, ನಿಸ್ವಾರ್ಥದಿಂದ ಸಾಧನೆ ಮಾಡಿದಂತಹ ಎಲ್ಲ ಮಹನೀಯರಿಗೆ ಗೌರವ ಕೊಡೋದು ನಮ್ಮ ಸಂಸ್ಥೆಯ ಒಂದು ಕರ್ತವ್ಯ ಅಂದ್ಕೊಂಡು ಭಾವಿಸ್ಕೊಂಡು ಮಾಡಿದ್ದೀವಿ. ಹಾಗಾಗಿ ನಾವೆಲ್ಲ ಇವತ್ತು ನಮಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಇಡೀ ಸಮಾಜ ನಮಗೆ ಸಪೋರ್ಟ್ ಮಾಡಿದೆ. ಸೊ ಹಾಗಾಗಿ ನಾವೆಲ್ಲ ಸಮಾಜದ ಎಲ್ಲ ಬಂಧುಗಳಿಗೂ ನಾವು ಚಿರಣಿ 25ನೇ ವರ್ಷದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಇದರ ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀಯುತ ಸಿದ್ದೇಶ್ರವರು ಜನಸೇವಾ ವಿದ್ಯಾಕೇಂದ್ರದಲ್ಲಿ ವಿದ್ಯಾಭ್ಯಾಸ ಮಾಡಿ ಅತ್ಯಂತ ಕಷ್ಟಕರ ಪರಿಸ್ಥಿತಿನಲ್ಲಿ ಅವರ ತಂದೆ ಮತ್ತು ತಾಯಿಯ ಪ್ರೋತ್ಸಾಹ ಪ್ರೇರಣೆಯಿಂದ ಒಂದು ಛಲದಿಂದ ನಾನು ಒಂದು ಸಂಸ್ಥೆಯನ್ನು ಕಟ್ಟಬೇಕು ಅನ್ನೋ ಹಂಬಲದಿಂದ ಕಳೆದ 25 ವರ್ಷದಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ಸುಮಾರು 450ಕ್ಕೂ ಹೆಚ್ಚು ನೌಕರರಿಗೆ ಅವರ ನೌಕರಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗಿದೆ. ಅನೇಕ ರಾಜ್ಯದಲ್ಲಿ ಮತ್ತು ಹೊರ ರಾಜ್ಯದಲ್ಲಿ ಶಾಲೆಯ ಮಕ್ಕಳಿಗೆ ಅವರು ವಿಶೇಷವಾಗಿ ಸಾಫ್ಟ್ವೇರ್ ಡೆವಲಪ್ ಮಾಡಿ ಕಲಿಕೆಯಲ್ಲಿ ಸರಳವಾಗೋ ರೀತಿಯಲ್ಲಿ ಮಾಡಿರುವಂಥದ್ದು ಒಂದು ಸಾಧನೆಯೇ. ಇದರ ಜೊತೆಗೇ ಅವರು ದುಡಿಮೆಯೊಂದೇ ಅಲ್ಲ, ಈ ಸಮಾಜದಲ್ಲಿ ಸೇವೆಗೋಸ್ಕರ ಕೆಲಸ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಟ್ರಸ್ಟನ್ನು ಮಾಡಿ ಅದರ ಮುಖಾಂತರ ಅನೇಕ ಸೇವಾ ಚಟುವಟಿಕೆಗಳಿಗೆ ಅವರು ಸಹಾಯವನ್ನು ಕೊಡ್ತಾ ಇದ್ದಾರೆ. ಹೀಗೆ ಒಬ್ಬ ವ್ಯಕ್ತಿ ತಾನು ಮನಸ್ಸು ಮಾಡಿದರೆ, ಪರಿಶ್ರಮ ಹಾಕಿದರೆ. ಫಂಕ್ಷನ್ನ ಎಕ್ಸಿಕ್ಯೂಟಿವ್ ಕಮಿಟಿಯ ಒಬ್ಬ ಸದಸ್ಯನಾಗಿ ತಮ್ಮೆಲ್ಲರೂ ತಿಳಿಸೋಕ್ಕೆ ಪಡುವುದೇನೆಂದರೆ, ಸುಮಾರು 25 ವರ್ಷಗಳ ಹಿಂದೆ ಸಣ್ಣದಾಗಿ ಪ್ರಾರಂಭವಾದಂಥ ಈ ಕಂಪನಿ ಈಗ ಬೃಹದಾಕಾರವಾಗಿ ಬೆಳೆದು ಸುಮಾರು ಇಡೀ ರಾಷ್ಟ್ರಾದ್ಯಂತ 6,000 ಶೈಕ್ಷಣಿಕ ಸಂಸ್ಥೆಗಳಿಗೆ ಸಾಫ್ಟ್ವೇರನ್ನು ಕೊಡ್ತಾ ಇದೆ. ಇದ್ರ ಜೊತೆಗೆ ಅವರು ಸಮಾಜ ಸೇವೆಯಲ್ಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಪುಣ್ಯ ಗೋಶಾಲೆ ಅಂತೇಳ್ಬಿಟ್ಟಿದ್ದೇನೆ, ರಾಮನಗರದತ್ತ ಸ್ಟಾರ್ಟ್ ಮಾಡಿ ಸುಮಾರು 200 ಆಕಳುಗಳಿದೆ. ಜೊತೆಗೆ ರೈತರಿಗೆ ಉಚಿತವಾಗಿ ಆಕಳುಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಹ ಬಂದಿರ್ತದೆ. ಈ ವರ್ಷ 25ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ 3 ಜನ ಮರಣೋತ್ತರ ಪ್ರಶಸ್ತಿಯನ್ನು ನೀಡಿದ್ದಾರೆ. ಜೊತೆಗೆ 6 ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋರಿಗೆ ಪ್ರಶಸ್ತಿಯನ್ನು ನೀಡಿದ್ದಾರೆ. ಇದರ ಉದ್ದೇಶ ಆದರೂ ಏನಪ್ಪ ಅಂತಂದರೆ, ವ್ಯಾಪಾರದ ಜೊತೆಗೆ ಸಮಾಜ ಸೇವೆಯನ್ನು ಸಹ ತೊಡಗಿಸ್ಕೋಬೇಕು ಅನ್ನೋದು ಮೂಲ ಉದ್ದೇಶ ಇಟ್ಕೊಂಡಿದ್ದಾರೆ. ಈಗ AI ಟೆಕ್ನಾಲಜಿ ಇತ್ತೀಚೆಗಷ್ಟೇ ಅಂತಾರಾಷ್ಟ್ರೀಯ AI ಸಮ್ಮಿಟ್ ದೆಹಲಿಯಲ್ಲಿ ಏನು ನಡೀತಾ ಇದೆ, ಅದರ ಮಾದರಿಯಲ್ಲೇ ಇವರು ಸಹ ಒಂದು ತಮ್ಮದೇ ಆದಂಥ ರೀತಿಯಲ್ಲಿ ಕೊಡುಗೆ ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಇದೆಲ್ಲದಕ್ಕಿಂತ 150ನೇ ವರ್ಷದ ಅಂಗವಾಗಿ ಏನು ನಮ್ಮ ರಾಷ್ಟ್ರಗೀತೆಯನ್ನು ಬಂಕಿಂಚಮ್ ಚಟರ್ಜಿ ಅವರು ಆಡಿರುವಂಥ ರಾಷ್ಟ್ರಗೀತೆಗೆ ಸಹ
ಇದೇ ಪ್ರಥಮ ಬಾರಿಗೆ ಆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಇದನ್ನು ಆಡಬೇಕು ಅಂತ ಏನು ಒಂದು ಆದೇಶ ಆಯಿತು, ಅದಾದ ನಂತರ ಕರ್ನಾಟಕದಲ್ಲಿ ಮೊದಲನೇ ಕಾರ್ಯಕ್ರಮ ಇದಾಗಿರುತ್ತದೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತಂದಿರೋಂಥ ವಿಷಯವಾಗಿದೆ. ಧನ್ಯವಾದಗಳು. Siddesh Kumar. And Siddesh is my very close friend. I've been moving with him. I'm very impressed with his passion for social cause. Today's function is the culmination and ultimate presentation of his passion to the external world. Of course, internally we all know about him. Now everybody knows about him. Thank you.